ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆಗಿದ್ದ ತಮಿಳಿನ ಟನಲ್ ಅನ್ನೋ ಕ್ರೈಮ್ ಥ್ರಿಲ್ಲರ್ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ. ಈ ಮೂವಿಯ ಕಥೆ ನಡೆಯೋದು ಒಂದೇ ಒಂದು ರಾತ್ರಿಯಲ್ಲಿ. ಈ ಮೂವಿಯ ಒಂದನೇ ಸ್ಟೋರಿ ಹೇಳ್ಬೇಕು ಅಂದ್ರೆ, ಈ ಕಥೆಯ ನಾಯಕ ಅಖಿಲ್ ಹೊಸದಾಗಿ ಕಾನ್ಸ್ಟೇಬಲ್ ಆಗಿ ಕೆಲಸಕ್ಕೆ ಜಾಯ್ನ್ ಆಗ್ತಾನೆ. ಅದೇ ದಿನ ಅಖಿಲ್ ಅವನ ಜೊತೆ ಜಾಯ್ನ್ ಆಗಿದ್ದ 5 ಜನರ ಜೊತೆ ರೌಂಡ್ಸ್ಗೆ ಹೋದಾಗ ಒಬ್ಬ ವ್ಯಕ್ತಿ ಟನಲ್ ಇಂದ ಎದ್ದು ಬರ್ತಾನೆ. ಅದನ್ನ ನೋಡಿ ಅಖಿಲ್ ಮತ್ತೆ ಅವನ ಜೊತೆ ಇದ್ದ 5 ಜನರು ಆ ವ್ಯಕ್ತಿನ ಅಟ್ಟಾಡಿಸಿಕೊಂಡು ಹೋಗ್ತಾರೆ. ಅಖಿಲ್ ಆ ವ್ಯಕ್ತಿನ ಹಿಡಿಯೋಕೆ ಆಯ್ತಾ. ಆ ವ್ಯಕ್ತಿನ ಅಟ್ಟಾಡಿಸಿಕೊಂಡು ಹೋದ 6 ಜನ ಕಾನ್ಸ್ಟೇಬಲ್ಗೆ ಏನಾಗುತ್ತೆ, ಅಷ್ಟಕ್ಕೂ ಈ ಮೂವಿಯ ಕತೆಗೂ ಟನಲ್ಗೂ ಏನು ಸಂಬಂಧ ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನಲ್ಲಿ ನಮಗೆ 2 ವರ್ಷದ ಹಿಂದೆ ಜುಲೈ 7ನೇ ತಾರೀಕು ನಡೆದ ಒಂದು ಘಟನೆಯನ್ನ ತೋರಿಸ್ತಾರೆ. ಎಡಿಜಿಪಿ ಮತ್ತೆ ಕೆಲವು ಪೊಲೀಸರು ಒಂದು ಬಿಲ್ಡಿಂಗ್ ಒಳಗೆ ಗುಂಡು ಹಾರಿಸ್ತಾ ಇರ್ತಾರೆ. ಆ ಬಿಲ್ಡಿಂಗ್ ಒಳಗೆ ಟೋಟಲ್ 4 ಜನ ಇರ್ತಾರೆ. ಒಬ್ಬ ಸತ್ತು ಬಿದ್ದಿರ್ತಾನೆ. ರೂಮ್ ಒಳಗೆಲ್ಲ ದುಡ್ಡು ಚೆಲ್ಲಿರುತ್ತೆ. ಇಬ್ಬರು ಪೊಲೀಸರ ಕಡೆ ಗುಂಡು ಹಾರಿಸ್ತಾ ಇರ್ತಾರೆ. ಇನ್ನೊಬ್ಬ ಯಾರಿಗೋ ಕಾಲ್ ಮಾಡ್ತಾ ಇರ್ತಾನೆ. ಈ 4 ಜನರು 2 ಬ್ಯಾಂಕ್ ಲೂಟಿ ಮಾಡಿದ್ದಾರೆ ಅಂತ ಪೊಲೀಸರು ಇವರನ್ನ ಹಿಡಿಯೋಕೆ ಬಂದಿರ್ತಾರೆ. ಆ ಫೈರಿಂಗ್ ಅಲ್ಲಿ ಒಬ್ಬ ಪೊಲೀಸ್ಗೂ ಏಟಾಗುತ್ತೆ. ಎಡಿಜಿಪಿ ಪ್ಲಾನ್ ಮಾಡಿ ಶೂಟ್ ಮಾಡ್ತಿದ್ದ ಇಬ್ಬರನ್ನು ಶೂಟ್ ಮಾಡಿ ಸಾಯಿಸ್ತಾರೆ. ಆಮೇಲೆ ಬಿಲ್ಡಿಂಗ್ ಒಳಗೆ ಹೋಗ್ತಾರೆ. ಒಬ್ಬ ಹುಡುಗ ಮಾತ್ರ ಭಯದಲ್ಲಿ ಕೂತಿರ್ತಾನೆ. ಗನ್ ಮುಂದೆ ಆ ಹುಡುಗನ ಫೋನ್ ಬಿದ್ದಿರುತ್ತೆ. ಅವನ ಫೋನ್ ವೈಬ್ರೇಟ್ ಆಗ್ತಾ ಇರುತ್ತೆ. ಆ ಹುಡುಗ ಫೋನ್ ತಗೊಳ್ಳೋಕೆ ಹೋಗೋದನ್ನ ನೋಡಿ ಎಡಿಜಿಪಿ ಆ ಹುಡುಗ ಗನ್ ತಗೊಳ್ತಾನೆ ಅಂತ ಅನ್ಕೊಂಡು ಆ ಹುಡುಗನನ್ನು ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಪ್ರೆಸ್ ಅವರೆಲ್ಲ ಬರ್ತಾರೆ. ಪ್ರೆಸ್ ಅವರು ಎಡಿಜಿಪಿಗೆ ಬ್ಯಾಂಕ್ ಒಳ್ಳೆ ಹೊಡೆದಕ್ಕೆ ಸಾಯಿಸೋದು ಎಷ್ಟು ಸರಿ ಅಂತ ಕೇಳ್ತಾರೆ. ಅದಕ್ಕೆ ಎಡಿಜಿಪಿ ನಾವು ಬಿಲ್ಡಿಂಗ್ ಸರೌಂಡ್ ಮಾಡ್ಕೊಂಡು ಸರೆಂಡರ್ ಆಗಿ ಅಂತ ವಾರ್ನ್ ಮಾಡುದು. ಆದ್ರೆ ಅವರೇ ಮೊದಲು ಫೈರಿಂಗ್ ಓಪನ್ ಮಾಡಿದ್ದು. ಅದಕ್ಕೆ ನಾವು ಎನ್ಕೌಂಟರ್ ಮಾಡ್ಲೇಬೇಕಾಯ್ತು ಅಂತ ಹೇಳ್ತಾನೆ. ಇವಾಗ ಆ ಹುಡುಗರಿಂದ ಒಂದು ಬ್ಯಾಂಕಿಂದ ಲೂಟಿಯಾದ ದುಡ್ಡು ಸಿಕ್ಕಿರುತ್ತೆ. ಇನ್ನೊಂದು ಬ್ಯಾಂಕ್ ನ ದುಡ್ಡು ಸಿಕ್ಕಿರಲ್ಲ. ಅದಕ್ಕೆ ಎಡಿಜಿಪಿ ಅವನ ಸಬಾರ್ಡಿನೇಟ್ಸ್ಗೆ ಬಾಡಿ ಕಲೆಕ್ಟ್ ಮಾಡ್ಕೊಳ್ಳೋಕೆ ಅವರ ರಿಲೇಟಿವ್ಸ್ ಬಂದಾಗ ಅವರನ್ನ ವಿಚಾರಣೆ ಮಾಡಿ ಅಂತ ಹೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗುತ್ತೆ. ಇವಾಗ 1 ವರ್ಷದ ಹಿಂದೆ ಜುಲೈ 7ನೇ ತಾರೀಕು ಆದ ಇನ್ನೊಂದು ಘಟನೆಯನ್ನ ತೋರಿಸ್ತಾರೆ. ಒಬ್ಬ ಸಿಐ 6 ಜನ ಕಾನ್ಸ್ಟೇಬಲ್ ಜೊತೆ ಜೀಪ್ ಅಲ್ಲಿ ರಾತ್ರಿ ವೇಳೆ ಪ್ಯಾಟ್ರೋಲಿಂಗ್ ಮಾಡ್ತಾ ಇರ್ತಾನೆ. ಅವಾಗ ಅವನಿಗೆ ದಾರಿಯಲ್ಲಿ ಯಾರೋ ಕಾಣಿಸಿದ ಹಾಗೆ ಆಗುತ್ತೆ. ಅದಕ್ಕೆ ಚೆಕ್ ಮಾಡೋಕೆ ಕೆಳಗೆ ಇಳಿತಾನೆ. ಅವಾಗ ಒಬ್ಬ ವ್ಯಕ್ತಿ ಸಿಐ ಬಳಿಗೆ ಬಂದು ಸಿಐಗೆ ಚೆನ್ನಾಗಿ ಹೊಡಿತಾನೆ. ಸಿಐಗೆ ಹೊಡೆದ ವ್ಯಕ್ತಿಯ ಹೆಸರು ಅಶ್ವಿನ್ ಅಂತ. ಅಶ್ವಿನ್ ಸಿಐ ಜೊತೆಗೆ ಎಲ್ಲಾ ಕಾನ್ಸ್ಟೇಬಲ್ ಗಳಿಗೂ ಚೆನ್ನಾಗಿ ಹೊಡಿತಾನೆ. ಅವಾಗ ಅಶ್ವಿನ್ ಜೊತೆಗಾರರು ಅಲ್ಲಿಗೆ ಓಡ್ ಬಂದು ಸಿಐ ಮತ್ತೆ ಕಾನ್ಸ್ಟೇಬಲ್ಸ್ ಬಾಡಿನ ಜೀಪ್ ಒಳಗೆ ಹಾಕ್ತಾರೆ. ಅವಾಗ ಸಿಐ ಅಶ್ವಿನ್ಗೆ ನನಗೂ ನಿನ್ಗೂ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅಂತ ಕೇಳ್ತಾನೆ. ಅವಾಗ ಅಶ್ವಿನ್ ನನಗೆ ನಿನ್ ಜೊತೆ ಏನು ಪ್ರಾಬ್ಲಮ್ ಇಲ್ಲ, ಆದ್ರೆ ನೀನ್ ಹಾಕಿರೋ ಬಟ್ಟೆ ಜೊತೆ ಪ್ರಾಬ್ಲಮ್ ಇದೆ ಅಂತ ಹೇಳಿ ಜೀಪ್ಗೆ ಡೀಸೆಲ್ ಸುರಿದು ಲೈಟ್ ಕಂಬಕ್ಕೆ ಡಿಕ್ಕಿ ಓಡಿಸ್ತಾರೆ. ಅದರಿಂದ ಅದೊಂದು ಆಕ್ಸಿಡೆಂಟ್ ರೀತಿ ಆಗುತ್ತೆ. ಇಲ್ಲಿಗೆ ಮತ್ತೆ ಸೀನ್ ಕಟ್ ಆಗುತ್ತೆ. ಈ 2 ಘಟನೆಗಳನ್ನ ನೆನಪಲ್ಲಿ ಇಟ್ಕೊಳ್ಳಿ, ಮುಂದೆ ಬೇಕಾಗುತ್ತೆ. ಈ ಅಶ್ವಿನ್ ಮತ್ತೆ ಅವನ ಜೊತೆಗಾರರೆಲ್ಲ ಯಾವುದೋ ಟನಲ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರ ಬಳಿ ಮ್ಯಾಪ್ ಕೂಡ ಇರುತ್ತೆ. ಏನೋ ದೊಡ್ಡದಾಗಿ ಪ್ಲಾನ್ ಮಾಡ್ತಾ ಇರ್ತಾರೆ. ಅದು ಏನು ಅಂತ ನಮ್ಗೆ ಮುಂದೆ ಗೊತ್ತಾಗುತ್ತೆ. ಇವಾಗ ಕತೆ ಪ್ರೆಸೆಂಟ್ ಗೆ ಬರುತ್ತೆ. ಅವತ್ತು ಕೂಡ ಜುಲೈ 7ನೇ ತಾರೀಕು. ಈ ಕಥೆಯ ನಾಯಕ ಆಸ್ಪತ್ರೆಗೆ ಬರ್ತಾನೆ. ಯಾಕಂದ್ರೆ ಅವನ ತಾಯಿಯನ್ನ ಅಡ್ಮಿಟ್ ಮಾಡಿರ್ತಾರೆ. ಅಖಿಲ್ ಐಸಿಯುಗೆ ಹೋಗೋ ಮುಂಚೆ ಫೋನ್ ನ ರಿಸೆಪ್ಷನ್ ನಲ್ಲೇ ಕೊಟ್ಟು ಹೋಗ್ತಾನೆ. ನಾಳೆನೆ ಅವರ ತಾಯಿಗೆ ಆಪರೇಷನ್ ಮಾಡ್ಬೇಕಿರುತ್ತೆ. ಅದಕ್ಕೆ ತುಂಬಾ ಹಣ ಕಟ್ಬೇಕಿರುತ್ತೆ. ಒಂದೇ ಸಲ ಬ್ಯಾಂಕಿಂದ ತುಂಬಾ ಹಣ ವಿತ್ಡ್ರಾ ಮಾಡೋಕೆ ಆಗಲ್ಲ ಅಂತ ಅಖಿಲ್ ತಂದೆ 1 ವಾರದಿಂದ ಹಣ ಎಲ್ಲ ವಿತ್ಡ್ರಾ ಮಾಡಿ ಬ್ಯಾಂಕ್ ನ ಒಂದು ಲಾಕರ್ ಅಲ್ಲಿ ಇಟ್ಟಿರ್ತಾರೆ. ಇವಾಗ ಅಖಿಲ್ ತಂದೆ ಆ ದುಡ್ಡು ತರೋಕೆ ಹೋಗ್ತಾ ಇರ್ತಾರೆ. ಅಖಿಲ್ ಅವತ್ತೇ ಹೊಸದಾಗಿ ಕಾನ್ಸ್ಟೇಬಲ್ ಆಗಿ ಜಾಯ್ನ್ ಆಗ್ತಾ ಇರ್ತಾನೆ. ಸ್ಟೇಷನ್ಗೆ ಹೋಗಿ ಜಾಯ್ನಿಂಗ್ ಆರ್ಡರ್ ಇಸ್ಕೋಬೇಕಿರುತ್ತೆ. ಅದಕ್ಕೆ ಅಖಿಲ್ ಜಾಯ್ನಿಂಗ್ ಆರ್ಡರ್ ಇಸ್ಕೊಂಡು ನಾನೇ ದುಡ್ಡು ತರ್ತೀನಿ ಅಂತ ಅವನ ತಂದೆಗೆ ಹೇಳ್ತಾನೆ. ಆಮೇಲೆ ಅಖಿಲ್ ಅವನ ಗೆಳೆಯರಾದ ಮಣಿ ಮತ್ತೆ ಹರಿ ಜೊತೆ ಸ್ಟೇಷನ್ಗೆ ಹೋಗ್ತಾನೆ. ಅವರು ಸ್ಟೇಷನ್ಗೆ ಹೋದ ಟೈಮ್ಗೆನೆ ಸಿಐ ಈಚೆ ಹೋಗ್ತಾರೆ. ಸಿಐ ಬರೋವರೆಗೂ ಜಾಯ್ನಿಂಗ್ ಆರ್ಡರ್ ಸಿಗಲ್ಲ. ಅದಕ್ಕೆ ಅಖಿಲ್, ಮಣಿ, ಹರಿ 3 ಜನ ಸ್ಟೇಷನ್ ಈಚೆ ಬರ್ತಾರೆ. ಅಲ್ಲಿ ಇನ್ನೂ 3 ಜನ ಆಲ್ರೆಡಿ ವೇಟ್ ಮಾಡ್ತಾ ಇರ್ತಾರೆ. ಸಿಐ ಎಲ್ರಿಗೂ ಒಟ್ಟಿಗೆ ಆರ್ಡರ್ ಕೊಡ್ತೀನಿ ಅಂತ ಆ 3 ಜನಕ್ಕೂ ಆರ್ಡರ್ ಕೊಟ್ಟಿರಲ್ಲ. ಇವಾಗ ಈ 6 ಜನರು ಮಾತಾಡ್ತಾ ಕೂತಿರ್ತಾರೆ. ಒಂದೇ ಸ್ಟೇಷನ್ಗೆ ಈ 6 ಜನರನ್ನ ಯಾಕೆ ಹಾಕಿದ್ದಾರೆ ಅಂತ ಅಖಿಲ್ಗೆ ಗೊತ್ತಾಗಲ್ಲ. ಅವಾಗ ಶ್ರೀ ಅನ್ನೋ ಹುಡುಗ 1 ವರ್ಷದ ಹಿಂದೆ ಸಿಐ ಜೊತೆಗೆ 6 ಜನರು ಸತ್ತೋಗಿದ್ರು, ಅದಕ್ಕೆ ನಮ್ನೆಲ್ಲ ಈ ಸ್ಟೇಷನ್ಗೆ ಹಾಕಿರೋದು ಅಂತ ಹೇಳ್ತಾನೆ. ಹಾಗೆ ಇವರೆಲ್ಲ ಮಾತಾಡ್ತಾ ಇದ್ದಾಗ ಅಲ್ಲಿಗೆ ಟೀ ತಗೊಂಡು ಒಂದ್ ಹುಡುಗ ಬರ್ತಾನೆ. ಆ ಹುಡುಗ ಇವ್ರ 6 ಜನರನ್ನ ನಾಳೆಯಿಂದ ನೀವು ಟೀ ಕೊಡೋ ಕೆಲಸನೇ ಮಾಡ್ಬೇಕು, ಇವ್ರು ನನಗೆ ದುಡ್ಡು ಕೊಡ್ತಾರೆ, ನೀವು ದುಡ್ಡು ಕೊಟ್ರೆ ನಾನೇ ಟೀ ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಶ್ರೀ ಆ ಹುಡುಗನ ನಂಬರ್ ತಗೋತಾನೆ. ಅಖಿಲ್ ಆ ಹುಡುಗನಿಗೆ ಟೀ ದುಡ್ಡು ಕೊಟ್ಟು ಕಳಿಸ್ತಾನೆ. ರಾತ್ರಿ ಆಗುತ್ತೆ. ಸಿಐ ಬರೋದೇ ಇಲ್ಲ. ಈ ಕಡೆ ಅಶ್ವಿನ್ ಅವನ ಜೊತೆಗಾರರಿಗೆ ಇಷ್ಟು ದಿನ ನಾವು ವೇಟ್ ಮಾಡ್ತಾ ಇದ್ದ ದಿನ ಬಂದಿದೆ, ಬೆಳಿಗ್ಗೆ 2 ಗಂಟೆಗೆ ನಾವು ನಮ್ ಕೆಲಸ ಮಾಡಿ ಮುಗಿಸ್ಬೇಕು ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ಸಿಐ ಅವತ್ತು ಬರಲ್ಲ, ಮಾರನೇ ದಿನಾನೇ ಬರೋದು ಅಂತ ಎಸ್ಐ ಹೇಳ್ತಾರೆ.
ಎಲ್ಲಾ ಮನೆ ಕಡೆ ಹೋಗೋಣ ಅಂತ ಅನ್ಕೋತಾರೆ. ಆದ್ರೆ SI ಎಲ್ರೂನು ನೈಟ್ ರೌಂಡ್ಸ್ ಹೋಗಿ ಅಂತ ಕಳಿಸ್ತಾನೆ. 6 ಜನಕ್ಕೂ ಬೇರೆ ದಾರಿ ಇಲ್ಲದೆ ನಡ್ಕೊಂಡೆ ರೌಂಡ್ಸ್ಗೆ ಹೋಗ್ತಾರೆ. ರೌಂಡ್ಸ್ ಹೋಗೋ ಮುಂಚೆ ಅಖಿಲ್ ಆಸ್ಪತ್ರೆಯಲ್ಲಿ ಇದ್ದ ಅವನ ಫ್ರೆಂಡ್ಗೆ ಕಾಲ್ ಮಾಡಿ ಜಾಯ್ನಿಂಗ್ ಆರ್ಡರ್ ನಾಳೆ ಕೊಡ್ತಾರಂತೆ ಅಂತ ಹೇಳ್ತಾನೆ. ಅಖಿಲ್ ಫ್ರೆಂಡ್ ಅಖಿಲ್ಗೆ ಅನು ಕಾಲ್ ಮಾಡಿದ್ಲು, ಅವಳಿಗೆ ವಾಪಸ್ ಕಾಲ್ ಮಾಡು ಅಂತ ಹೇಳ್ತಾನೆ. ಇವಾಗ ಅಖಿಲ್ ಅವನ್ ಫೋನ್ ನ ಆಸ್ಪತ್ರೆಯಲ್ಲೇ ಬಿಟ್ಟು ಬಂದಿರ್ತಾನೆ. ಅಖಿಲ್ ಅವನ್ ಫ್ರೆಂಡ್ ಅನುಗೆ ಕಾಲ್ ಮಾಡು ಅಂತ ಹೇಳಿದ್ರು. ಅಖಿಲ್ ಏನು ಮಾತಾಡದೆ ಕಾಲ್ ಕಟ್ ಮಾಡಿ ರೌಂಡ್ಸ್ಗೆ ಹೋಗ್ತಾನೆ. ಆದ್ರೆ ಅನು ಅಖಿಲ್ ನ ಹುಡುಕಿಕೊಂಡು ಬರ್ತಾಳೆ. ಅಖಿಲ್ ಮತ್ತೆ ಅನು ಕಾಫಿ ಶಾಪ್ಗೆ ಮಾತಾಡೋಕೆ ಹೋಗ್ತಾರೆ. ಮಣಿ ಹರಿ ಜೊತೆಗೆ ಇನ್ನು 3 ಜನ ಕಾನ್ಸ್ಟೇಬಲ್ ಈಚೆ ಕೂತಿರ್ತಾರೆ. ಇವಾಗ ಮಣಿ ಮತ್ತೆ ಹರಿ ಅಖಿಲ್ ಮತ್ತೆ ಅನು ಲವ್ ಸ್ಟೋರಿ ಹೇಳೋಕೆ ಶುರು ಮಾಡ್ತಾರೆ. ಅಖಿಲ್ 12ನೇ ಕ್ಲಾಸ್ ಓದುವಾಗ ಅವರ ಮನೆ ಮುಂದೆ ಅನು ಮನೆ ಇರುತ್ತೆ. ಅಖಿಲ್ಗೆ ಅನು ಇಷ್ಟ ಆಗಿ ಅವಳಿಗೆ ಲವ್ ಲೆಟರ್ ಬರೆದು ರಾಕೆಟ್ ಮಾಡಿ ಅವರ ಮನೆ ಒಳಗೆ ಎಸಿತಾನೆ. ಅದು ಅನು ಅಜ್ಜಿಗೆ ಸಿಕ್ಕಿ ದೊಡ್ಡ ಗಲಾಟೆ ಆಗುತ್ತೆ. ಅದರಿಂದ ಅನು ಅವ್ರ ಫ್ಯಾಮಿಲಿ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಇದಾಗಿ 7 ವರ್ಷ ಕಳೆಯುತ್ತೆ. ಇನ್ನು ಅಖಿಲ್ ಕೈಲಿ ಸೆಕೆಂಡ್ PU ಕ್ಲಿಯರ್ ಮಾಡೋಕೆ ಆಗಿರಲ್ಲ. ವೇಸ್ಟ್ ಆಗಿ ಮನೆಯಲ್ಲಿ ಬಿದ್ದಿರ್ತಾನೆ. ಅವನ್ ಜೊತೆ ಯಾವಾಗ್ಲೂ ಹರಿ ಮತ್ತೆ ಮಣಿ ಇರ್ತಾರೆ. 7 ವರ್ಷದ ನಂತರ ಅನು ಫ್ಯಾಮಿಲಿ ಜೊತೆ ವಾಪಸ್ ಅದೇ ಮನೆಗೆ ಬರ್ತಾಳೆ. ಅದು ಗೊತ್ತಾಗಿ ಅಖಿಲ್ ಅನುನ ನೋಡೋಕೆ ಅವ್ರ ಮನೆ ಮುಂದೆ ನಿಂತಿರ್ತಾನೆ. ಆದ್ರೆ ಅನು ಈಚೆ ಬರ್ತಾ ಇರಲ್ಲ. ಅದಕ್ಕೆ ಮಣಿ ಒಂದು ಪ್ಲಾನ್ ಮಾಡಿ ಅನು ಮನೆ ಗಾಜಿಗೆ ಕಲ್ಲು ಹೊಡಿತಾನೆ. ಅನು ಬರ್ತಾಳೆ ಅಂತ ಎಲ್ರು ವೇಟ್ ಮಾಡ್ತಾ ಇದ್ರೆ ಅನು ತಂದೆ ಅಜ್ಜಿನ ಎತ್ಕೊಂಡು ಈಚೆ ಬರ್ತಾರೆ. ಮಣಿ ಹೊಡೆದಿದ್ ಕಲ್ಲು ಅಜ್ಜಿ ತಲೆಗೆ ಬಿದ್ದಿರುತ್ತೆ. ಹೇಗೋ ಅನು ಕೂಡ ಈಚೆ ಬರ್ತಾಳೆ. ಅನುನ ನೋಡಿ ಅಖಿಲ್ ಮತ್ತೆ ಲವ್ ಅಲ್ಲಿ ಬೀಳ್ತಾನೆ. ಆದ್ರೆ ಅನು ಅಜ್ಜಿ ಸತ್ತೇ ಹೋಗ್ತಾರೆ. ಹೀಗೆ ದಿನಗಳು ಕಳೀತಾ ಒಂದಿನ ಅನು ಅಂಗಡಿಗೆ ಹೋಗ್ತಾ ಇರ್ತಾಳೆ. ಅಖಿಲ್ ಅನುನ ಮಾತಾಡಿಸ್ಬೇಕು ಅಂತ ಅನ್ಕೊಂಡಿರ್ತಾನೆ. ಅದಕ್ಕೆ ಮಣಿ ಅಖಿಲ್ಗೆ ಹೋಗಿ ಅನು ಮುಂದೆ ನಿಂತ್ಕೊ, ಅವಳಿಗೆ 7 ವರ್ಷದ ಹಿಂದೆ ಆದ ಘಟನೆಗಳು ನೆನಪಾಗುತ್ತೆ ಅಂತ ಹೇಳ್ತಾನೆ. ಅದೇ ರೀತಿ ಅಖಿಲ್ ಹೋಗಿ ಅನು ಮುಂದೆ ನಿಂತ್ಕೋತಾನೆ. ಆದ್ರೆ ಅನು ಅಖಿಲ್ನ ಕಂಪ್ಲೀಟ್ ಆಗಿ ಮರ್ತೇ ಹೋಗಿರ್ತಾಳೆ. ಇವಾಗ ಮಣಿ ಇನ್ನೊಂದ್ ಪ್ಲಾನ್ ಮಾಡ್ತಾನೆ. ಅನು ಮತ್ತೆ ಅವಳ ತಾಯಿ ಕಾರಲ್ಲಿ ದೇವಸ್ಥಾನಕ್ಕೆ ಹೋಗುವಾಗ ಅಡ್ಡ ನಾಯಿ ಮರಿ ಕಳಿಸೋಣ. ಅನು ನಾಯಿ ಮರಿ ನೋಡೋಕೆ ಕಾರಿಂದ ಇಳಿತಾಳೆ. ಅವಾಗ ಮಣಿ ಬಂದು ಕಾರ್ ಕೀನ ಒಳಗೆ ಹಾಕಿ ಡೋರ್ ಲಾಕ್ ಮಾಡೋದು. ಕಾರ್ ಡೋರ್ ಓಪನ್ ಮಾಡ್ಸೋಕೆ ಅಖಿಲ್ ಮಸ್ತಾನ್ ಬಾಯ್ನ ಕರ್ಸಿ ಆ ಗ್ಯಾಪ್ ಅಲ್ಲಿ ಅನು ಜೊತೆ ಮಾತಾಡೋದು ಅಂತ ಪ್ಲಾನ್ ಮಾಡ್ತಾನೆ. ಅದೇ ರೀತಿ ಅನು ಮತ್ತೆ ಅವಳ ತಾಯಿ ಕಾರಲ್ಲಿ ಬರ್ತಾ ಇರ್ತಾರೆ. ನಾಯಿ ಮರಿ ಬಿಟ್ರೆ ಅದು ರೋಡ್ಗೆ ಹೋಗೋದೇ ಇಲ್ಲ. ಮಣಿ ಕಾಲಲ್ಲೇ ನಾಯಿ ಮರಿಗೆ ಓದ್ಬಿಡ್ತಾನೆ. ಅನು ನಾಯಿ ಮರಿ ಮೇಲೇನೆ ಕಾರ್ ಹತ್ತಿಸ್ಕೊಂಡು ಹೋಗ್ಬಿಡ್ತಾಳೆ. ಪಾಪ ನಾಯಿ ಮರಿ ಕೂಡ ಸತ್ತೇ ಹೋಗುತ್ತೆ. ಈ ಮಣಿ ಕೊಡೋ ಪ್ಲಾನ್ ಎಲ್ಲ ಫೇಲ್ ಆಗ್ತಾನೆ ಇರುತ್ತೆ. ಹೀಗಿದ್ದಾಗ ಒಂದಿನ ಅನು ಅವಳ ಮಾವನ ಪಿಕ್ ಮಾಡೋಕೆ ರೋಡ್ ಅಲ್ಲಿ ನಿಂತಿರ್ತಾಳೆ. ಅದು ರೆಡ್ ಲೈಟ್ ರೋಡ್. ಆ ರೋಡ್ ಅಲ್ಲಿ ಅನು ನಿಂತಿರೋದು ಗೊತ್ತಾಗಿ ಅಖಿಲ್ ಅನು ಬಳಿಗೆ ಹೋಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಅಲ್ಲೇ ಅವಳ ಜೊತೆ ಇದ್ದು ಅನು ಮಾವನ ಕರ್ಕೊಂಡು ಮನೆಗೆ ಹೋಗ್ತಾರೆ. ಇಲ್ಲಿಂದ ಅನು ಮತ್ತೆ ಅಖಿಲ್ ಫ್ರೆಂಡ್ ಆಗ್ತಾರೆ. ಅನು ಅಖಿಲ್ ಹರಿ ಮಣಿ ಎಲ್ರು ಒಟ್ಟಿಗೆ ಓಡಾಡ್ತಾ ಇರ್ತಾರೆ. ತುಂಬಾ ಮಜಾ ಮಾಡ್ತಾ ಇರ್ತಾರೆ. ಒಂದಿನ ಬೀಚಲ್ಲಿ ಎಲ್ಲ ಕೂತ್ಕೊಂಡು ಮಾತಾಡುವಾಗ ಅಖಿಲ್ ಅನು ಫೋಟೋ ತಗೋತಾನೆ. ಆದ್ರೆ ಫ್ಲಾಶ್ ಆನ್ ಆಗಿರುತ್ತೆ. ಅದ್ರಿಂದ ಅಖಿಲ್ ಅನುನ ಇಷ್ಟ ಪಡ್ತಾ ಇರೋ ವಿಷಯ ಅನುಗೂ ಗೊತ್ತಾಗುತ್ತೆ. ಅನು ಕೂಡ ಅಖಿಲ್ನ ಇಷ್ಟ ಪಡ್ತಾ ಇರ್ತಾಳೆ. ಅವಳು ಕೂಡ ಕನ್ಫೆಸ್ ಮಾಡ್ತಾಳೆ. ಇಲ್ಲಿಂದ ಇಬ್ರು ಪ್ರೀತಿಯಲ್ಲಿ ಬಿದ್ದು ಖುಷಿಯಾಗಿ ಓಡಾಡ್ತಾ ಇರ್ತಾರೆ. ಹೀಗಿದ್ದಾಗ ಒಂದಿನ ಅನು ಮತ್ತೆ ಅಖಿಲ್ ಒಟ್ಟಿಗೆ ಇರೋದು ನೋಡಿ ಅನು ತಂದೆ ಅಖಿಲ್ನ ಅವನ ಮನೆಗೆ ಕರೆಸಿ ಏನ್ ಮಾಡ್ತಾ ಇದ್ದೀಯಾ ಅಂತ ಕೇಳ್ತಾರೆ. ಅಖಿಲ್ ಸೆಕೆಂಡ್ PU ಅಂತಾನೆ. ಅದಕ್ಕೆ ಅನು ತಂದೆ 7 ವರ್ಷದಿಂದ ಅದ್ನೇ ಓದ್ತಾ ಇದ್ಯಾ? ನನ್ ಮಗಳು ಸಿವಿಲ್ಸ್ ಕ್ಲಿಯರ್ ಮಾಡಿದ್ದಾಳೆ, ಅವಳನ್ನ ನಿನ್ಗೆ ಕೊಟ್ಟು ಮದುವೆ ಮಾಡೋಕೆ ಆಗಲ್ಲ ಅಂತ ತುಂಬಾ ಅವಮಾನ ಮಾಡಿ ಕಳಿಸ್ತಾರೆ. ಅದಕ್ಕೆ ಕೋಪದಲ್ಲಿ ಅಖಿಲ್ ಅನುಗೆ ಕಾಲ್ ಮಾಡಿ ಓಡೋಗಿ ಮದುವೆ ಆಗೋಣ ಅಂತ ಹೇಳ್ತಾನೆ. ಆದ್ರೆ ಅನು ಅವಳ ತಂದೆ ಒಪ್ಪಿಗೆ ತಗೊಂಡು ಮದುವೆ ಆಗೋದು ಅಂತ ಹೇಳ್ತಾಳೆ. ಇದ್ರಿಂದ ಅಖಿಲ್ ಇನ್ನೂ ಕುಪಿತನಾಗ್ತಾನೆ. ಅದೇ ಕೋಪದಲ್ಲಿ ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಅಖಿಲ್ ಅವನ ತಂದೆ ತಾಯಿಗೆ ನನ್ಗೋಸ್ಕರ ಏನ್ ಮಾಡಿದ್ದೀರಾ, ಎಷ್ಟು ದುಡ್ಡು ಕೂಡಿಟ್ಟಿದ್ದೀರಾ ಅಂತ ಕೇಳ್ತಾ ಇರ್ತಾನೆ. ಅವಾಗ ಅಖಿಲ್ ತಂದೆ ರೂಮ್ ಇಂದ ಫೈಲ್ಸ್ ತಂದು ಬಿಸಾಕ್ತಾನೆ. ಅದು ಅಖಿಲ್ ತಾಯಿಯ ಹಾಸ್ಪಿಟಲ್ ನ ಫೈಲ್ ಆಗಿರುತ್ತೆ. ಇವಾಗ ಅಖಿಲ್ ತಂದೆ ಅಖಿಲ್ಗೆ, ಅವತ್ತು ಆಕ್ಸಿಡೆಂಟ್ ಆದಾಗ ನಿಮ್ಮಮ್ಮನ ತಲೆಯಲ್ಲಿ ಟ್ಯೂಮರ್ ಫಾರ್ಮ್ ಆಗಿದೆ, ಆಪರೇಷನ್ಗೆ 18 ಲಕ್ಷ ಬೇಕಂತೆ. ಅದಕ್ಕೆ ನಾನು ವಾಲಂಟರಿ ರಿಟೈರ್ಮೆಂಟ್ ತಗೊಂಡು ಆ ದುಡ್ಡಲ್ಲಿ ಅವಳ ಆಪರೇಷನ್ ಮಾಡಿಸ್ತಾ ಇರೋದು. ನಾವ್ ಸತ್ ಮೇಲೆ ಮಿಕ್ಕಿರೋದಿಲ್ಲ ನಿಂದೆ ಅಂತ ತುಂಬಾ ನೋವಲ್ಲಿ ಹೇಳ್ತಾರೆ. ಇದನ್ನ ಕೇಳಿ ಅಖಿಲ್ಗೂ ತುಂಬಾ ನೋವಾಗುತ್ತೆ. ರೂಮ್ಗೆ ಹೋಗಿ ತುಂಬಾ ಅಳ್ತಾನೆ. ಇದು ಅಖಿಲ್ನ ಪಾಸ್ಟ್. ಇವಾಗ ಕತೆ ಪ್ರೆಸೆಂಟ್ ಗೆ ಬರುತ್ತೆ. ಅನುಗೆ ಅವಳ ತಂದೆ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿರ್ತಾರೆ. ಇವಾಗ ಅನು ಅಖಿಲ್ ಜೊತೆ ಓಡೋಗ್ಬೇಕು ಅಂತ ಅನ್ಕೊಂಡಿರ್ತಾಳೆ. ಆದ್ರೆ ಇವಾಗ ಅಖಿಲ್ ಓಡೋಗೋ ಪರಿಸ್ಥಿತಿಯಲ್ಲಿ ಇರಲ್ಲ. ಅದಕ್ಕೆ ಅನು ಅಖಿಲ್ ಕೈಗೆ ವಾಚ್ ಕಟ್ಟಿ 12 ಗಂಟೆ ಒಳಗೆ ನನಗೆ ಕಾಲ್ ಮಾಡು, ಇಲ್ಲ ಅಂದ್ರೆ ಮತ್ತೆ ನನ್ನ ಯಾವತ್ತು ಮೀಟ್ ಆಗ್ಬೇಡ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಇವಾಗ ಅಖಿಲ್ ಬೇಜಾರಲ್ಲಿ ಮತ್ತೆ ರೌಂಡ್ಸ್ಗೆ ಬರ್ತಾನೆ. ಅವಾಗ ಅಶ್ವಿನ್ ಕಡೆಯ ಒಬ್ಬ ವ್ಯಕ್ತಿ ಮ್ಯಾನ್ ಹೋಲ್ ಇಂದ ಈಚೆ ಬರ್ತಾನೆ. ಅವನು ಈ 6 ಜನರನ್ನ ನೋಡಿ ಓಡೋಗ್ತಾನೆ. ಎಲ್ರು ಅವನನ್ನ ಅಟ್ಟಾಡಿಸಿಕೊಂಡು ಹೋಗ್ತಾರೆ. ಆ ವ್ಯಕ್ತಿ ಒಂದು ಸ್ಲಮ್ ಒಳಗೆ ಹೋಗ್ತಾನೆ. ಆ ಸ್ಲಮ್ ಅಲ್ಲಿ ತುಂಬಾ ಶೆಡ್ಗಳಿರ್ತಾವೆ. ತುಂಬಾ ದೊಡ್ಡ ಸ್ಲಮ್ ಅದು. ಒಂದ್ಸಲ ಎಂಟ್ರಿ ಆದ್ರೆ ಎಕ್ಸಿಟ್ ಎಲ್ಲಿ ಅಂತ ಕೂಡ ಗೊತ್ತಾಗಲ್ಲ. ಆದ್ರೂ 6 ಜನರು ಆ ವ್ಯಕ್ತಿನ ಹಿಡಿಯೋಕೆ ಸ್ಲಮ್ ಒಳಗೆ ಹೋಗ್ತಾರೆ. ನೋಡಿದ್ರೆ ಸ್ಲಮ್ ಖಾಲಿ ಖಾಲಿ ಇರುತ್ತೆ. ಆ ಸ್ಲಮ್ ಜನರನ್ನ ಮನೆ ಕಟ್ಟಿಸಿ ಕೊಡೋಕೆ ಗವರ್ನಮೆಂಟ್ ಅವರು ಸಿಟಿಗೆ ಶಿಫ್ಟ್ ಮಾಡಿದ್ದಾರೆ ಅಂತ ಎಲ್ರಿಗೂ ಗೊತ್ತಾಗುತ್ತೆ.
ಇವಾಗ ಅಲ್ಲಿ ಆ ವ್ಯಕ್ತಿನ ಹುಡುಕೋಕೆ ಆಗಲ್ಲ ಅಂತ ಎಲ್ರು ವಾಪಸ್ ಹೋಗ್ತಾ ಇರ್ತಾರೆ. ಅವಾಗ ಅಖಿಲ್ಗೆ ಲೈಟ್ ಕಾಣಿಸುತ್ತೆ. ಎಲ್ರು ಆ ಲೈಟ್ ಇದ್ದ ಜಾಗಕ್ಕೆ ಬರ್ತಾರೆ. ಅಲ್ಲಿ ಒಬ್ಬ ವ್ಯಕ್ತಿ ಬೀಡಿ ಸೇತ ಕೂತಿರ್ತಾನೆ. ರಮೇಶ್ ಅನ್ನೋ ಕಾನ್ಸ್ಟೇಬಲ್ ಹೋಗಿ ಇಲ್ಲಿ ಯಾರಾದ್ರೂ ಹೋದ್ರ ಅಂತ ಕೇಳ್ತಾನೆ. ಆ ವ್ಯಕ್ತಿ ರಿಯಾಕ್ಟ್ ಮಾಡಲ್ಲ, ಯಾಕಂದ್ರೆ ಆ ವ್ಯಕ್ತಿ ಕಿವುಡ. ಅದೇ ಟೈಮ್ಗೆ SI ರಮೇಶ್ಗೆ ಕಾಲ್ ಮಾಡ್ತಾನೆ. ರಮೇಶ್ ಸ್ಲಮ್ ಒಳಗೆ ಇದೀವಿ ಅಂತ ಹೇಳ್ತಾನೆ. ಇವಾಗ ಎಲ್ರು ಒಳಗೆ ಓಡ್ ಬಂದ ವ್ಯಕ್ತಿನ ಹಿಡಿಲೇಬೇಕು ಅನ್ಕೊಂಡು ಇಬ್ಬಿಬ್ರು ಒಂದೊಂದ್ ಕಡೆ ಹೋಗ್ತಾರೆ. ಹರಿ ಮಣಿ ಒಂದ್ ಕಡೆ, ಅಖಿಲ್ ಮತ್ತೆ ಶ್ರೀ ಒಂದ್ ಕಡೆ, ರಮೇಶ್ ಮತ್ತೆ ಇನ್ನೊಂದ್ ಕಡೆ ಹೋಗ್ತಾರೆ. ರಮೇಶ್ ಮತ್ತೆ ಇನ್ನೊಬ್ಬ ಕಾನ್ಸ್ಟೇಬಲ್ಗೆ ಒಂದು ಜಾಗದಲ್ಲಿ ಬೆಂಕಿ ಹುರಿತಾ ಇರೋದು ಕಾಣಿಸುತ್ತೆ. ಅಲ್ಲಿಗೆ ಹೋದ್ರೆ ಅಲ್ಲಿ ಅಶ್ವಿನ್ ಮ್ಯಾಪ್ ಹಿಡ್ಕೊಂಡು ಇಬ್ಬರ ಜೊತೆ ಏನನ್ನೋ ಮಾತಾಡ್ತಾ ಇರ್ತಾನೆ. ಅಲ್ಲಿಗೆ ಅಖಿಲ್ ಮತ್ತೆ ಶ್ರೀ ಕೂಡ ಬರ್ತಾರೆ. ಅಶ್ವಿನ್ ಮ್ಯಾಪ್ ತಗೊಂಡು ಅವನ ಕಡೆಯವರಿಗೆ ಅಲ್ಲಿಂದ ಹೋಗೋಕೆ ಹೇಳ್ತಾನೆ. ಅವರು ಮ್ಯಾಪ್ ಎತ್ಕೊಂಡು ಹೋಗ್ತಾರೆ. ರಮೇಶ್ ಅಶ್ವಿನ್ ಬಳಿಗೆ ಹೋಗ್ತಾನೆ. ಅಶ್ವಿನ್ ಕತ್ತಿ ತಗೊಂಡು ರಮೇಶ್ ಕತ್ತನ್ನ ಕುಯ್ದೇ ಬಿಡ್ತಾನೆ. ಅದನ್ನ ನೋಡಿ ಅಖಿಲ್, ಶ್ರೀ ಮತ್ತೆ ಇನ್ನೊಬ್ಬ 3 ಜನರು ಗಾಬರಿಯಾಗಿ ಅಲ್ಲಿಂದ ಓಡೋಗ್ತಾರೆ. ಅಶ್ವಿನ್ ಕಡೆಯವರು ತಲೆಗೆ ಹಣೆ ಬ್ಯಾಟರಿ ಹಾಕೊಂಡು ಇವ್ರನ್ನ ಹಿಡಿಯೋಕೆ ಹೋಗ್ತಾರೆ. ಅಡ್ಡ ಆ ಕಿವುಡ ಬಂದು ಇನ್ನೊಬ್ಬ ಕಾನ್ಸ್ಟೇಬಲ್ ನ ಕೊಲೆ ಮಾಡ್ತಾನೆ. ಇನ್ನ ಉಳಿದಿದ್ದು ಅಖಿಲ್ ಮತ್ತೆ ಶ್ರೀ. ಇಬ್ರು ಹೇಗೋ ತಪ್ಪಿಸ್ಕೊಂಡು ಓಡೋಗಿ ಒಂದು ಜಾಗದಲ್ಲಿ ಬಚ್ಚಿಟ್ಕೊಳ್ತಾರೆ. ಅವಾಗ ಅಖಿಲ್ಗೆ ಆ ಸ್ಲಮ್ ಅಲ್ಲಿ ನೋಡಿದ್ದ ಒಂದು ಮಹಿಳೆ ನೆನಪಾಗ್ತಾಳೆ. ಅಖಿಲ್ ಮತ್ತೆ ಶ್ರೀ ಆ ಮಹಿಳೆ ಮನೆಗೆ ಹೋಗ್ತಾರೆ. ಅಲ್ಲಿಗೆ ಅಶ್ವಿನ್ ಕಡೆಯವರು ಬರ್ತಾರೆ. ಆ ಮಹಿಳೆ ಯಾರು ಬಂದಿಲ್ಲ ಅಂತ ಸುಳ್ಳು ಹೇಳ್ತಾಳೆ. ಅಖಿಲ್ ಆ ಮಹಿಳೆ ಬಳಿ ಇಲ್ಲಿ ಏನ್ ನಡೀತಾ ಇದೆ, ಇವರೆಲ್ಲ ಯಾರು ಅಂತ ಕೇಳ್ತಾನೆ. ಅದಕ್ಕೆ ಆ ಮಹಿಳೆ, ನಾನು ನಿಮ್ ತರ ಬಂದು ಇಲ್ಲಿ ತಗಲಾಕೊಂಡಿದ್ದೀನಿ, ನನ್ಗೂ ಇಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಶ್ರೀ ಹತ್ರ ಇರೋ ಮೊಬೈಲ್ ಅಲ್ಲಿ ನೆಟ್ವರ್ಕ್ ಸಿಗ್ತಾ ಇರಲ್ಲ. ಅದಕ್ಕೆ ಆ ಮಹಿಳೆ, ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಇವರ ಕಂಟ್ರೋಲ್ ರೂಮ್ ಇದೆ, ಅಲ್ಲಿ ಒಂದು ಟವರ್ ಇದೆ, ಅಲ್ಲಿಗೆ ಹೋಗಿ ನೆಟ್ವರ್ಕ್ ಸಿಗಬಹುದು ಅಂತ ಹೇಳ್ತಾಳೆ. ಅದಕ್ಕೆ ಅಖಿಲ್ ಮತ್ತೆ ಶ್ರೀ ಅಶ್ವಿನ್ ಅವರ ಕಂಟ್ರೋಲ್ ರೂಮ್ಗೆ ಹೋಗ್ತಾರೆ. ಅಲ್ಲಿ ಅಖಿಲ್ ಮ್ಯಾಪ್ ನ ನೋಡ್ತಾನೆ. ಅದ್ರಿಂದ ಅಶ್ವಿನ್ ಮತ್ತೆ ಅವನ ಟೀಮ್ ಟನಲ್ ಯೂಸ್ ಮಾಡಿಕೊಂಡು ಬೆಳಿಗ್ಗೆ 2 ಗಂಟೆಗೆ ಸರಿಯಾಗಿ ಎಲ್ಲಾ ಬ್ಯಾಂಕ್ ನ ಲೂಟಿ ಮಾಡೋಕೆ ಹೋಗ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಇದನ್ನ ಅಖಿಲ್ ತಡಿಬೇಕು ಅಂತ ಅನ್ಕೋತಾನೆ. ಯಾಕಂದ್ರೆ ಅವನ್ ತಾಯಿ ಆಪರೇಷನ್ಗೆ ಬೇಕಿರೋ ದುಡ್ಡು ಕೂಡ ಬ್ಯಾಂಕ್ ನ ಒಂದು ಲಾಕರ್ ಅಲ್ಲಿ ಇರುತ್ತೆ. ಇವಾಗ ಅಖಿಲ್ ನ ಜಾಯ್ನಿಂಗ್ ಆರ್ಡರ್ ಕೂಡ ಆ ಮ್ಯಾಪ್ ಕೆಳಗೇನೆ ಇರುತ್ತೆ. ಅದನ್ನ ನೋಡಿದ ಅಖಿಲ್ಗೆ SI ಮತ್ತೆ CI ಕೂಡ ಅಶ್ವಿನ್ ಜೊತೆ ಸೇರ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ. ಅದೇ ಕಂಟ್ರೋಲ್ ರೂಮ್ ಅಲ್ಲಿ ಕೊಲೆಯಾಗಿದ್ದ ರಮೇಶ್ ಬಾಡಿ ಕೂಡ ಇರುತ್ತೆ. SI ರಮೇಶ್ ಫೋನ್ಗೆ ಕಾಲ್ ಮಾಡಿದ್ದು ನೆನಪಾಗಿ ಆ ಫೋನ್ ತಗೋತಾರೆ. ನೋಡಿದ್ರೆ ಆ ಫೋನ್ ಅಲ್ಲಿ ನೆಟ್ವರ್ಕ್ ಇರುತ್ತೆ, ಆದ್ರೆ ಶ್ರೀ ಫೋನ್ ಅಲ್ಲಿ ಇರಲ್ಲ. ಇದರಿಂದ CI ರಮೇಶ್ ಫೋನ್ ಬಿಟ್ಟು ಮಿಕ್ಕ 5 ಜನರ ಫೋನ್ ನ ಬ್ಲಾಕ್ ಮಾಡಿಸಿದ್ದಾನೆ ಅಂತ ಗೊತ್ತಾಗುತ್ತೆ. ಇವಾಗ ಬ್ಯಾಂಕ್ ಲೂಟಿ ಬಗ್ಗೆ ಪೊಲೀಸರಿಗೆ ಹೇಳೋಕೆ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡೋಣ ಅಂತ ಅನ್ಕೋತಾರೆ. ಆದ್ರೆ CI ಕಂಟ್ರೋಲ್ ರೂಮ್ ಅಲ್ಲೇ ಇರ್ತಾನೆ. ಅದು ಇವರಿಗೆ ಡೌಟ್ ಬಂದು ಕಂಟ್ರೋಲ್ ರೂಮ್ಗೆ ಬೇಡ ಅಂತ ಅನ್ಕೋತಾರೆ. ಇವಾಗ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಆ ನ್ಯೂಸ್ ನ ಹೇಳೋಕೆ ಇವರಿಗೆ ವಾಕಿ ಟಾಕಿ ಜೊತೆಗೆ ಪೊಲೀಸರು ಯೂಸ್ ಮಾಡೋ ಚಾನೆಲ್ ನ ಫ್ರೀಕ್ವೆನ್ಸಿ ನಂಬರ್ ಬೇಕಿರುತ್ತೆ. ಆ ಫ್ರೀಕ್ವೆನ್ಸಿನ ಕಂಟ್ರೋಲ್ ರೂಮ್ ಅಲ್ಲಿ ಸೆಟ್ ಮಾಡಿದ್ರೆ ಎಲ್ಲಾ ವಾಕಿ ಟಾಕಿ ಅಲ್ಲಿ ಆ ಚಾನಲ್ ಸೆಟ್ ಆಗುತ್ತೆ ಅಂತ ಶ್ರೀ ಹೇಳ್ತಾನೆ. ಇದೆಲ್ಲ ಶ್ರೀಗೆ ಹೇಗ್ ಗೊತ್ತು ಅಂದ್ರೆ, ಶ್ರೀ ಮುಂಚೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾನೆ. ಇವಾಗ ಇವರಿಗೆ ಫ್ರೀಕ್ವೆನ್ಸಿ ನಂಬರ್ ಬೇಕು. ಅದನ್ನ ನೋಡ್ಬೇಕು ಅಂದ್ರೆ ಸ್ಟೇಷನ್ಗೆನೆ ಹೋಗ್ಬೇಕು. ಅವಾಗ ಅವರಿಗೆ ಟೀ ಹುಡುಗ ನೆನಪಾಗ್ತಾನೆ. ಅವನ್ ನಂಬರ್ ಶ್ರೀ ಹತ್ರ ಇರುತ್ತೆ. ಅಖಿಲ್ ಆ ಹುಡುಗನಿಗೆ ಕಾಲ್ ಮಾಡಿ ಆ ನಂಬರ್ ನ ನೋಡಿ ಹೇಳುವಂತಾನೆ. ಆ ಹುಡುಗ ಟೀ ಕೊಡೋ ರೀತಿ ನಾಟಕ ಆಡ್ಕೊಂಡು ಆ ನಂಬರ್ ನೋಡ್ಕೊಂಡು ಬಂದು ಅಖಿಲ್ಗೆ ಹೇಳ್ತಾನೆ. ರಮೇಶ್ ಫೋನ್ ಇಂದ ಟೀ ಹುಡುಗನಿಗೆ ಕಾಲ್ ಹೋಗಿದೆ ಅಂತ CI ಗೆ ಗೊತ್ತಾಗಿ CI SI ಗೆ ಹೇಳ್ತಾನೆ. ಆದ್ರೆ ಟೀ ಹುಡುಗ ಅವ್ರ ಕೈಲಿ ಸಿಗಲ್ಲ. ಈ ಕಡೆ ನೋಡಿದ್ರೆ ಇವಾಗ ಅಶ್ವಿನ್ ಅನುನ ಕಿಡ್ನಾಪ್ ಮಾಡಿ ಒಂದು ರೂಮ್ ಅಲ್ಲಿ ಇಟ್ಟಿರ್ತಾನೆ. ಅಶ್ವಿನ್ ಅನುನ ಅಖಿಲ್ ಮೇಲಿರೋ ಕೋಪಕ್ಕೆ ಕಿಡ್ನಾಪ್ ಮಾಡಿರ್ತಾನೆ. ಅಶ್ವಿನ್ಗೆ ಅಖಿಲ್ ಕಂಡ್ರೆ ಯಾಕೆ ಆಗ್ತಿರಲ್ಲ ಅಂತ ಮುಂದೆ ಗೊತ್ತಾಗುತ್ತೆ. ಅನು ಅಖಿಲ್ ಕಾಲ್ ಮಾಡ್ತಾನೆ ಅಂತ ಅನ್ಕೊಂಡಿರ್ತಾಳೆ. ಆದ್ರೆ 12 ಗಂಟೆ ಆದ್ರೂ ಅಖಿಲ್ ಕಾಲ್ ಮಾಡಲ್ಲ. ಯಾಕಂದ್ರೆ ಅಖಿಲ್ಗೆ ನಾಳೆ ಬೆಳಿಗ್ಗೆವರೆಗೂ ಅವರು ಜೀವಂತವಾಗಿ ಇರ್ತಾರೆ ಅನ್ನೋದೇ ಡೌಟ್ ಆಗಿರುತ್ತೆ. ಅದಕ್ಕೆ ಅಖಿಲ್ ಕಾಲ್ ಮಾಡದೆ ಇರೋದು ನೋಡಿ ಅಶ್ವಿನ್ ಅನುಗೆ, ಅವನು ನಿನ್ನ ನಿಜವಾಗ್ಲೂ ಇಷ್ಟಪಡ್ತಾ ಇದ್ದಾನೆ, ಅದಕ್ಕೆ ಕಾಲ್ ಮಾಡಿಲ್ಲ ಅಂತ ಹೇಳ್ತಾನೆ. ಇಲ್ಲಿ ಅಶ್ವಿನ್ ನ ಒಂದು ಫೋಟೋನ ಅನು ನೋಡ್ತಾಳೆ. ಆದ್ರಿಂದ ಅಶ್ವಿನ್ ಮುಂಚೆ ಸೋಲ್ಜರ್ ಆಗಿದ್ದ ಅಂತ ಅನುಗೆ ಗೊತ್ತಾಗುತ್ತೆ. ಈ ಕಡೆ ಇವಾಗ ಅಖಿಲ್ ಮತ್ತೆ ಶ್ರೀಗೆ ಫ್ರೀಕ್ವೆನ್ಸಿ ನಂಬರ್ ಗೊತ್ತಾಗಿದೆ. ಇವಾಗ ವಾಕಿ ಟಾಕಿ ಬೇಕಿರುತ್ತೆ. ಅದಕ್ಕೆ ಒಬ್ಬನ್ನ ಅಖಿಲ್ ಹೊಡಿತಾನೆ. ಆದ್ರೆ ಅವನ ಹತ್ರ ವಾಕಿ ಟಾಕಿ ಇರಲ್ಲ. ಈ ಕಡೆ ಹರಿ ಮತ್ತೆ ಮಣಿಗೆ ಇವಾಗ ಆ ಕಿವುಡ ವ್ಯಕ್ತಿ ಕಾಣಿಸ್ತಾನೆ. ಇನ್ನೇನು ಮಣಿ ಆ ಕಿವುಡನ ಮುಟ್ಬೇಕು, ಅಷ್ಟ್ರಲ್ಲಿ ಅಖಿಲ್ ಬಂದು ಮಣಿನ ತಡಿತಾನೆ. ಅಖಿಲ್ ಮತ್ತೆ ಶ್ರೀ ಮಣಿ ಮತ್ತೆ ಹರಿಗೆ ಎಲ್ಲಾ ವಿಷಯ ಹೇಳ್ತಾರೆ. ಇವಾಗ ಅಖಿಲ್ ಮಣಿನ ಕರ್ಕೊಂಡು ವಾಕಿ ಟಾಕಿ ಹುಡ್ಕೋಕೆ ಹೋಗ್ತಾನೆ. ಮಣಿ ಒಂದು ಪ್ಲಾನ್ ಮಾಡಿ ಅವನ್ ಫೋನ್ ಅಲ್ಲಿ ಅಲಾರಾಮ್ ಇಟ್ಟು ಒಂದು ಜಾಗದಲ್ಲಿ ಇಡ್ತಾನೆ. ಅಲಾರ್ಮ್ ಸೌಂಡ್ಗೆ 4 ಜನ ಅಲ್ಲಿಗೆ ಬರ್ತಾರೆ. ಅದ್ರಲ್ಲಿ ಇಬ್ರು ಹತ್ರ ವಾಕಿ ಟಾಕಿ ಇರೋದು ಅಖಿಲ್ ನೋಡ್ತಾನೆ. ಅಖಿಲ್ ಮೊದಲೇ ಒಬ್ಬನ್ನ ಹೊಡೆದಿರ್ತಾನಲ್ಲ, ಅವನ ಬಟ್ಟೆ ಹಾಕೊಂಡು ಇನ್ನೊಬ್ಬನಿಗೆ ಹೊಡೆದು ವಾಕಿ ಟಾಕಿ ಎತ್ಕೊಂಡು ಹೋಗ್ತಾನೆ. ಇದ್ರಿಂದ ಅಶ್ವಿನ್ಗೆ ಅಖಿಲ್ ಏನೋ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ. ಇವಾಗ ಶ್ರೀ ಫ್ರೀಕ್ವೆನ್ಸಿ ಸೆಟ್ ಮಾಡೋಕೆ ಮತ್ತೆ ಕಂಟ್ರೋಲ್ ರೂಮ್ಗೆ ಹೋಗ್ತಾನೆ.
ಹರಿ ಮತ್ತೆ ಮಣಿಗೆ ಅಖಿಲ್ ವಾಕಿ ಟಾಕಿ ಕೊಟ್ಟು ಡಿಪಾರ್ಟ್ಮೆಂಟ್ ಗೆ ಇನ್ಫಾರ್ಮ್ ಮಾಡೋಕೆ ಹೇಳಿ ಅಖಿಲ್ ಮತ್ತೆ ಆ ಸ್ಲಮ್ ಅಲ್ಲಿ ಇದ್ದ ಮಹಿಳೆ ಮನೆಗೆ ಹೋಗ್ತಾನೆ ಅಶ್ವಿನ್ ಬಗ್ಗೆ ತಿಳ್ಕೊಳ್ಳೋಕೆ. ಈ ಕಡೆ ಶ್ರೀ ಅಶ್ವಿನ್ ಕೈಲಿ ತಗಲಾಕೊಳ್ತಾನೆ. ಅಶ್ವಿನ್ ಶ್ರೀನ ಕೂಡ ಅನು ಇದ್ದ ರೂಮ್ಗೆ ಕರ್ಕೊಂಡೋಗಿ ಅವನನ್ನ ಕೊಲ್ಲೋಕೆ ಹೋಗ್ತಾನೆ. ಅವಾಗ ಅನು ಅಶ್ವಿನ್ ಯಾಕೆ ಹೀಗ್ ಮಾಡ್ತಾ ಇದ್ದಾನೆ ಅಂತ ಕೇಳ್ತಾಳೆ. ಅಶ್ವಿನ್ ಅವನ ಕತೆ ಹೇಳೋಕೆ ಶುರು ಮಾಡ್ತಾನೆ. ಈ ಕಡೆ ಆ ಮಹಿಳೆ ಅಖಿಲ್ಗೆ ಕತೆ ಹೇಳೋಕೆ ಶುರು ಮಾಡ್ತಾಳೆ. ಸುಮಾರು ವರ್ಷಗಳ ಹಿಂದೆ ಅಶ್ವಿನ್ ಒಂದು ಊರಲ್ಲಿ ಇರ್ತಾನೆ. ಆ ಊರಿನ ಸುತ್ತ ಕಾಡು, ನದಿ ಹರಿತಾ ಇರುತ್ತೆ, ಒಳ್ಳೆ ಮಳೆ ಆಗ್ತಾ ಇರುತ್ತೆ, ಅದ್ರಿಂದ ಬೆಳೆ ಕೂಡ ಚೆನ್ನಾಗಿ ಆಗ್ತಾ ಇರುತ್ತೆ. ಎಲ್ಲ ಖುಷಿಯಾಗಿ ಜೀವನ ಸಾಗಿಸ್ತಾ ಇರ್ತಾರೆ. ಆದ್ರೆ ಅಲ್ಲಿ ಕೋಲ್ ಸಿಗುತ್ತೆ ಅಂತ ಗೊತ್ತಾಗಿ ಮೈನಿಂಗ್ ಮಾಡೋಕೆ ಶುರು ಮಾಡ್ತಾರೆ. ಕಾಡೆಲ್ಲ ನಾಶ ಆಗಿ ಮಳೆ ಕಡಿಮೆ ಆಗಿ ಬೆಳೆ ಕೂಡ ಕಡಿಮೆ ಆಗುತ್ತೆ. ಅವಾಗ ಒಂದು ಬ್ಯಾಂಕ್ ಅವರು ಕೇಳದೆ ಇದ್ರು ಸಾಲ ಕೊಟ್ಟು ಬೋರ್ ಹಾಕ್ಸೋಕೆ ಹೇಳ್ತಾರೆ. ಎಲ್ರು ಸಾಲ ತಗೊಂಡು ಬೋರ್ ಹಾಕಿಸ್ತಾರೆ. ಆದ್ರೆ ಕರೆಂಟ್ ನ 1 ಅವರ್ ಮಾತ್ರ ಕೊಡೋಕೆ ಶುರು ಮಾಡ್ತಾರೆ. ಇದರಿಂದ ಬೆಳೆ ಎಲ್ಲ ಹಾಳಾಗುತ್ತೆ. ಬ್ಯಾಂಕ್ ಅವರು ಊರಿಗೆ ಬಂದು ಸಾಲ ಕೊಡಿ ಅಂತ ಎಲ್ರಿಗೂ ಅವಮಾನ ಮಾಡ್ತಾ ಇರ್ತಾರೆ. ಅದಕ್ಕೆ ಅಶ್ವಿನ್ ತಂದೆ ನೇಣಾಕೊಂಡು ಸತ್ತೋಗ್ತಾರೆ. ಊರಿನ ತುಂಬಾ ಜನರು ಅಶ್ವಿನ್ ತಂದೆ ರೀತಿ ನೇಣಾಕೊಂಡು ಸತ್ತೋಗ್ತಾರೆ. ಅದಕ್ಕೆ ಉಳಿದ ಜನರು ಅವ್ರ ಭೂಮಿ ಎಲ್ಲಾನು ಮೈನಿಂಗ್ ಅವ್ರಿಗೇನೆ ಮಾರಿ ಬ್ಯಾಂಕ್ ನ ಸಾಲ ತೀರಿಸ್ತಾರೆ. ಆದ್ರೆ ಅಷ್ಟಕ್ಕೆ ಸಾಲ ತೀರಲ್ಲ. ಅದಕ್ಕೆ ಅಶ್ವಿನ್ ಕೂಡ ಸೇರಿ ಎಲ್ರು ಮೈನಿಂಗ್ ಫ್ಯಾಕ್ಟರಿಯಲ್ಲಿ ಕೆಲಸಕ್ಕೆ ಹೋಗಿ ಸಾಲ ತೀರಿಸ್ತಾ ಇರ್ತಾರೆ. ಅಲ್ಲಿ ಅಶ್ವಿನ್ಗೆ ಒಂದು ವಿಷಯ ಗೊತ್ತಾಗುತ್ತೆ. ನದಿಯಲ್ಲಿ ನೀರನ್ನ ಮೈನಿಂಗ್ ಅವರೇ ಖಾಲಿ ಮಾಡಿದ್ದು, ಕರೆಂಟ್ ಕೂಡ ಅವರೇ ಕಡಿಮೆ ಮಾಡಿದ್ದು, ಸಾಲ ಕೂಡ ಅವರೇ ಕೊಡಿಸಿದ್ದು ಅಂತ ಗೊತ್ತಾಗುತ್ತೆ. ಇದನ್ನೆಲ್ಲ ಮೈನಿಂಗ್ ಅವರು ಊರಿನ ಜನಗಳ ಜಾಗಕ್ಕೋಸ್ಕರ ಮಾಡಿರ್ತಾರೆ. ಈ ವಿಷಯ ಅಶ್ವಿನ್ಗೆ ಗೊತ್ತಾಗಿ ಎಲ್ರು ಹೋಗಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ರೆ ಪೊಲೀಸರು ಅದರ ಬಗ್ಗೆ ಕೇರ್ ಮಾಡ್ತಾ ಇರಲ್ಲ. ಹೀಗಿದ್ದಾಗ ಆ ಊರಿನ ಜನರನ್ನ ಓದೋಕೆ ಅಂತ ಸಿಟಿಗೆ ಕಳಿಸಿರ್ತಾರೆ. ಅವ್ರನ್ನ ಕೂಡ ಬ್ಯಾಂಕ್ ಲೂಟಿಯಲ್ಲಿ ಪೊಲೀಸರು ಎನ್ಕೌಂಟರ್ ಮಾಡ್ತಾರೆ. ಅದೇ ಮೊದಲ ಸೀನಲ್ಲಿ ನೋಡಿದ್ವಲ್ಲ, ಆ 5 ಜನ ಅಶ್ವಿನ್ ಕಡೆಯವರೇ ಆಗಿರ್ತಾರೆ. ಅದ್ರಲ್ಲಿ ಅಶ್ವಿನ್ ತಮ್ಮ ಕೂಡ ಇರ್ತಾನೆ. ಅಶ್ವಿನ್ಗೆ ಅವನ್ ತಮ್ಮ ಎನ್ಕೌಂಟರ್ ಆಗಿರೋ ವಿಷಯ ಗೊತ್ತಾಗಿ ಬಾಡಿ ಕಲೆಕ್ಟ್ ಮಾಡ್ಕೊಳ್ಳೋಕೆ ಊರಿನ ಜನರ ಜೊತೆ ಬಂದಿರ್ತಾನೆ. ಆದ್ರೆ ಪೊಲೀಸರು ಇನ್ನೊಂದ್ ಬ್ಯಾಂಕ್ ಇದ್ದ ಕದ್ದಿರೋ ದುಡ್ಡು ಸಿಕ್ಕಿಲ್ಲ ಅಂತ ಇವ್ರ ಹತ್ರ ಇರೋ ಎಲ್ಲಾ ದುಡ್ಡನ್ನ ಈಸ್ಕೊಂಡಿರ್ತಾರೆ. 2 ದಿನ ಆದ್ಮೇಲೆ ಬಾಡಿನ ವಾಪಸ್ ಕೊಟ್ಟಿರ್ತಾರೆ. ಅದಕ್ಕೆ ಅಶ್ವಿನ್ಗೆ ಪೊಲೀಸರನ್ನ ಕಂಡ್ರೆ ಆಗ್ತಾ ಇರಲ್ಲ. ಇದು ಅಶ್ವಿನ್ ಕತೆ. ಈ ಕತೆನ ಅಶ್ವಿನ್ ಅನು ಮತ್ತೆ ಶ್ರೀಗೆ ಹೇಳಿ ಶ್ರೀಗೆ ಸಾಯೋ ಹಾಗೆ ಹೊಡಿತಾನೆ. ಈ ಕಡೆ ಆ ಮಹಿಳೆಯಿಂದ ಅಖಿಲ್ಗೂ ಕೂಡ ಈ ಕತೆ ಗೊತ್ತಾಗುತ್ತೆ. ಅಖಿಲ್ ಆ ಮಹಿಳೆಗೆ ನಾನ್ ನಿಮ್ನ ಇಲ್ಲಿಂದ ಕಾಪಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಅವನಿಗೆ ಶ್ರೀ ಕಾಣಿಸ್ತಾನೆ. ಶ್ರೀ ಕತ್ತಲ್ಲಿ ರಕ್ತ ಬರ್ತಾ ಇರುತ್ತೆ. ಶ್ರೀ ಅಖಿಲ್ಗೆ ನಮ್ಮಮ್ಮನ ಹುಷಾರಾಗಿ ನೋಡ್ಕೊ ಅಂತ ಹೇಳಿ ಸತ್ತೇ ಹೋಗ್ತಾನೆ. ಅದೇ ಟೈಮ್ಗೆ 2 ಕಡೆಯಿಂದ ಅಶ್ವಿನ್ ಕಡೆಯವರು ಅಖಿಲ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಖಿಲ್ ಇಬ್ರಿಗೂ ಚೆನ್ನಾಗಿ ಹೊಡೆದು ಎಸ್ಕೇಪ್ ಆಗ್ತಾನೆ. ಈ ಕಡೆ ನೋಡಿದ್ರೆ ಸಿಐ ಇವಾಗ ಸ್ಲಮ್ಗೆ ಬಂದಿರ್ತಾನೆ. ಹರಿ ಮತ್ತೆ ಮಣಿ ಸಿಐ ಕೈಲಿ ತಗಲಾಕೊಳ್ತಾರೆ. ಇನ್ನೇನು ಸಿಐ ಮಣಿನ ಶೂಟ್ ಮಾಡ್ಬೇಕು, ಅಷ್ಟ್ರಲ್ಲಿ ಅಖಿಲ್ ಸಿಐ ನ ದೂಕಿ ಮಣಿನ ಕಾಪಾಡ್ತಾನೆ. ಅಖಿಲ್ ಮತ್ತೆ ಮಣಿ ಒಂದ್ ಕಡೆ ಇದ್ರೆ ಹರಿ ಮಾತ್ರ ಒಂದ್ ಕಡೆ ಇರ್ತಾನೆ. ಸಿಐ ಇದನ್ನೆಲ್ಲ ಅಶ್ವಿನ್ ಕದ್ಯೋ ದುಡ್ಡಿಗೋಸ್ಕರ ಮಾಡ್ತಾ ಇರ್ತಾನೆ. ಇವಾಗ ಅಶ್ವಿನ್ ಸಿಐಗೆ ನಾನು ಅವ್ರನ್ನ ನೋಡ್ಕೋತೀನಿ, ನೀನ್ ಹೋಗು ಅಂತ ಕಳಿಸ್ತಾನೆ. ಸಿಐ ಹಿಂದೆನೆ ಅಖಿಲ್ ಮತ್ತೆ ಮಣಿ ಹೋಗ್ತಾರೆ. ಹರಿ ಒಬ್ಬ ಬೇರೆ ಕಡೆ ಹೋಗಿರ್ತಾನೆ. ಇವಾಗ ಅಖಿಲ್ ಮತ್ತೆ ಮಣಿಗೆ ಎಕ್ಸಿಟ್ ಸಿಗುತ್ತೆ. ಜೊತೆಗೆ ಅಖಿಲ್ ಸಿಐ ನ ದೂಕ್ತಾಗ ಅವನ ವಾಕಿ ಟಾಕಿ ಎತ್ಕೊಂಡಿರ್ತಾನೆ. ಅದ್ರಿಂದ ಬ್ಯಾಂಕ್ ಲೂಟಿ ಆಗುತ್ತೆ ಅಂತ ಡಿಪಾರ್ಟ್ಮೆಂಟ್ಗೆ ಹೇಳ್ತಾನೆ. ಇಡೀ ಝೋನ್ ನ ಪೊಲೀಸರು ಬ್ಯಾಂಕ್ ಕಡೆ ಹೋಗ್ತಾರೆ. ಈ ಕಡೆ ಅಖಿಲ್ ನ ಕೇಳ್ಕೊಂಡು ಅಖಿಲ್ ತಂದೆ ಸ್ಟೇಷನ್ಗೆ ಬಂದಿರ್ತಾನೆ. ಅವನಿಗೂ ಬ್ಯಾಂಕ್ ಲೂಟಿ ವಿಷಯ ಗೊತ್ತಾಗುತ್ತೆ. ಅಖಿಲ್ಲೇ ಇನ್ಫಾರ್ಮ್ ಮಾಡಿದ್ದು ಅಂತ ಕೂಡ ಗೊತ್ತಾಗುತ್ತೆ. ಇವಾಗ ಅಖಿಲ್ ಮಣಿನ ಈಚೆ ಕಳಿಸಿ ಅವನು ಹರಿ ಮತ್ತೆ ಆ ಮಹಿಳೆನ ಕರ್ಕೊಂಡು ಬರೋಕೆ ಹೋಗ್ತಾನೆ. ಈ ಕಡೆ ಹರಿ ಅಶ್ವಿನ್ ಕೈಲಿ ತಗಲಾಕೊಳ್ತಾನೆ. ಆದ್ರೆ ಹರಿ ಅಖಿಲ್ ಎಲ್ಲಿದ್ದಾನೆ ಅಂತ ಹೇಳಲ್ಲ. ಈ ಕಡೆ ಅಖಿಲ್ ಆ ಮಹಿಳೆ ಮನೆಗೆ ಹೋಗಿ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋಕೆ ಹೇಳ್ತಾನೆ. ಅವಾಗ ಆ ಮಹಿಳೆ ಅಶ್ವಿನ್ ಅನು ಅನ್ನೋ ಹುಡುಗಿನ ಒಂದು ರೂಮ್ ಅಲ್ಲಿ ಕೂಡ ಹಾಕಿದ್ದಾನೆ ಅಂತ ಹೇಳ್ತಾಳೆ. ಆ ಮಹಿಳೆನೆ ಅಖಿಲ್ನ ಅನು ಇದ್ದ ರೂಮ್ಗೆ ಕರ್ಕೊಂಡು ಹೋಗ್ತಾಳೆ. ಆದ್ರೆ ಅದೊಂದು ಟ್ರ್ಯಾಪ್ ಆಗಿರುತ್ತೆ. ಆ ಮಹಿಳೆ ಅಶ್ವಿನ್ ನ ಹೆಂಡತಿನೇ ಆಗಿರ್ತಾಳೆ. ಇಲ್ಲಿ ಅಶ್ವಿನ್ ಮತ್ತೆ ಅಖಿಲ್ ಮಧ್ಯೆ ಆಗಿದ್ದ ಗಲಾಟೆ ಏನು ಅಂತ ಇವಾಗ ತೋರಿಸ್ತಾರೆ. 2 ವರ್ಷದ ಹಿಂದೆ ಜುಲೈ 7ನೇ ತಾರೀಕು ಪೊಲೀಸರು ಬ್ಯಾಂಕ್ ಲೂಟಿ ಆಗಿದೆ ಅಂತ ರೋಡ್ ಬ್ಲಾಕ್ ಮಾಡ್ಕೊಂಡು ಎಲ್ಲಾ ವೆಹಿಕಲ್ ನು ಚೆಕ್ ಮಾಡ್ತಾ ಇರ್ತಾರೆ. ಅಖಿಲ್ ಅಪ್ಪ ಅಮ್ಮನ ಬೈಕ್ ಕೂಡ ಇಟ್ಕೊಂಡಿರ್ತಾರೆ. ಅವಾಗ ಅಖಿಲ್ ಬಂದು ಡಾಕ್ಯುಮೆಂಟ್ಸ್ ತೋರಿಸಿ ಅವ್ರ ಅಪ್ಪ ಅಮ್ಮನ ಅಲ್ಲಿಂದ ಹೋಗೋಕೆ ಹೇಳ್ತಾನೆ. ಅದೇ ರೋಡಲ್ಲಿ ಬಂದ ಅಶ್ವಿನ್ ತಮ್ಮ ಅಖಿಲ್ ತಂದೆ ಬೈಕ್ಗೆ ಗುದ್ಬಿಡ್ತಾನೆ. ಅಖಿಲ್ ತಾಯಿ ಕೆಳಗೆ ಬಿದ್ದು ಅವಳ ತಲೆಗೆ ಏಟಾಗುತ್ತೆ. ಈ ಆಕ್ಸಿಡೆಂಟ್ ಇಂದಾನೆ ಇವಾಗ ಅಖಿಲ್ ತಾಯಿ ಸಾಯೋ ಪರಿಸ್ಥಿತಿಯಲ್ಲಿರೋದು. ಇದರಿಂದ ಅಖಿಲ್ಗೆ ತುಂಬಾ ಕೋಪ ಬರುತ್ತೆ. ಪೊಲೀಸರಿಂದ ತಪ್ಪಿಸ್ಕೊಂಡು ಅಶ್ವಿನ್ ತಮ್ಮ ಅವರ ರೂಮ್ಗೆ ಹೋಗ್ತಾನೆ. ಅಖಿಲ್ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗಿ ಅವರು ಇದ್ದ ರೂಮ್ ಡೋರ್ ನ ಲಾಕ್ ಮಾಡಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾನೆ. ಇದರಿಂದ ಅಶ್ವಿನ್ ತಮ್ಮ ಸತ್ತಿದ್ದು ಅಂತ ಅಶ್ವಿನ್ಗೆ ಅಖಿಲ್ ಮೇಲೆ ಕೋಪ ಇರುತ್ತೆ. ಅಖಿಲ್ ನ ಸ್ಲಮ್ಗೆ ಬರೋ ಹಾಗೆ ಮಾಡ್ಕೊಳ್ಳೋಕೆನೆ ಅಶ್ವಿನ್ ಸಿಐ ಜೊತೆ ಡೀಲ್ ಮಾಡ್ಕೊಂಡಿರ್ತಾನೆ. ಇವಾಗ ಅಶ್ವಿನ್ ಅಖಿಲ್ ನ ಕೊಲ್ಲೋಕೆ ಹೋಗ್ತಾನೆ. ಅಖಿಲ್ ಅಶ್ವಿನ್ ಹೊಟ್ಟೆಗೆ ಚುಚ್ಚಿ ಅನುನ ಕರ್ಕೊಂಡು ಹರಿ ಇದ್ದ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಅಶ್ವಿನ್ ಜನರಿಂದ ಹರಿನ ಕಾಪಾಡೋಕೆ ಟ್ರೈ ಮಾಡ್ತಾನೆ. ಆದ್ರೂ ಹರಿಗೆ ಚಾಕು ಅಲ್ಲಿ ಚುಚ್ಚಿ ಬಿಡ್ತಾರೆ. ಅಖಿಲ್ ಎಲ್ರಿಗೂ ಹೊಡೆದು ಹರಿನ ಎತ್ಕೊಂಡು ಅನು ಕರ್ಕೊಂಡು ಈಚೆ ಹೋಗ್ತಾನೆ. ಆದ್ರೆ ಹರಿ ಸತ್ತೇ ಹೋಗ್ತಾನೆ. ಈ ಕಡೆ ಪೊಲೀಸರು ಬ್ಯಾಂಕ್ ಒಳಗೆ ಹೋದ್ರೆ ಆಲ್ರೆಡಿ ಎಲ್ಲಾ ಬ್ಯಾಂಕ್ ನ ಲೂಟಿ ಮಾಡಿರ್ತಾರೆ.
ಇವಾಗ 2 ವರ್ಷದ ಹಿಂದೆ ಎಡಿಜಿಪಿ ಆಗಿ ಎನ್ಕೌಂಟರ್ ಮಾಡಿದ್ದ ವ್ಯಕ್ತಿ ಇವಾಗ ಡಿಜಿಪಿ ಆಗಿರ್ತಾನೆ. ಡಿಜಿಪಿ ಎಲ್ಲ ಪೊಲೀಸರಿಗೂ ಟನಲ್ ಅಲ್ಲಿ ಹೋಗೋಕೆ ಹೇಳ್ತಾನೆ. ಎಲ್ಲಾ ಪೊಲೀಸರು ಟನಲ್ ಒಳಗೆ ಹೋಗೋಕೆ ಶುರು ಮಾಡ್ತಾರೆ. ಈ ಕಡೆ ಅಖಿಲ್ ಶ್ರೀತಾಯಿಗೆ ಅವನು ಸತ್ತಿರೋ ವಿಷಯ ಹೇಳ್ತಾನೆ. ಆದ್ರಿಂದ ಅವರಿಗೆ ತುಂಬಾ ನೋವಾಗುತ್ತೆ. ಇವಾಗ ಅಖಿಲ್ಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಅಶ್ವಿನ್ ಹೆಂಡತಿ ಅಖಿಲ್ಗೆ ಕತೆ ಹೇಳುವಾಗ ಅಶ್ವಿನ್ ರಿವೆಂಜ್ ತಗೊಳ್ಳೋಕೆ ಈ ರೀತಿ ಮಾಡ್ತಾ ಇದ್ದಾನೆ ಅಂತ ಹೇಳಿರ್ತಾಳೆ. ದುಡ್ಡು ಲೂಟಿ ಮಾಡಿದ್ರೆ ರಿವೆಂಜ್ ಆಗಲ್ಲ ಅಂತ ಅಖಿಲ್ಗೆ ಅನ್ಸುತ್ತೆ. ಅಂದ್ರೆ ಅಶ್ವಿನ್ ಎಲ್ಲಾ ಪೊಲೀಸರನ್ನ ಕೊಲ್ಲೋಕೆ ಎಲ್ರು ಟನಲ್ ಒಳಗೆ ಬರೋ ಹಾಗೆ ಮಾಡ್ಕೊಂಡಿದ್ದಾನೆ ಅಂತ ಅಖಿಲ್ಗೆ ಗೊತ್ತಾಗುತ್ತೆ. ಅದೇ ರೀತಿ ಅಶ್ವಿನ್ ಲೂಟಿ ಮಾಡಿದ ದುಡ್ಡನ್ನೆಲ್ಲ ಒಂದು ಜಾಗದಲ್ಲಿ ಟನಲ್ ಅಲ್ಲೇ ಇಟ್ಟಿರ್ತಾನೆ. ಅಲ್ಲಿಗೆ ಎಲ್ಲಾ ಪೊಲೀಸರು ಎಲ್ಲಾ ಕಡೆಯಿಂದ ಬರ್ತಾರೆ. ಅವಾಗ ಅಶ್ವಿನ್ ಅವರು ಈಚೆ ಬರದೇ ಇರೋ ರೀತಿ ಬಾಂಬ್ ಬ್ಲಾಸ್ಟ್ ಮಾಡಿ ಟನಲ್ ನ ಎಲ್ಲಾ ಕಡೆ ಬ್ಲಾಕ್ ಮಾಡ್ತಾನೆ. ಡಿಜಿಪಿ ಸಿಟಿಯಲ್ಲಿರೋ ಪೊಲೀಸರಿಗೆ ಸ್ಲಂ ಬಳಿಗೆ ಬರೋಕೆ ಹೇಳ್ತಾನೆ. ಅಖಿಲ್ ಪೊಲೀಸರು ಬರೋದು ಲೇಟ್ ಆಗುತ್ತೆ ಅಂತ ಗೊತ್ತಾಗಿ ಅವನೇ ಜೀಪ್ ತಗೊಂಡು ಸ್ಲಂ ಕಡೆ ಹೋಗ್ತಾನೆ. ಈ ಕಡೆ ಅಶ್ವಿನ್ ಬಳಿ ಸಿಐ ಬಂದು ದುಡ್ಡು ಕೇಳ್ತಾನೆ. ಅಶ್ವಿನ್ ಅದಕ್ಕೆ ಸಿಐನೇ ಕೊಲೆ ಮಾಡ್ತಾನೆ. ಇವಾಗ ಅಖಿಲ್ ಸಿಕ್ಕಿಲ್ಲ ಅಂತ ಎಸ್ಐ ಅಖಿಲ್ ತಂದೆನ ಸ್ಲಂ ಬಳಿಗೆ ಕರ್ಕೊಂಡ್ ಬರ್ತಾನೆ. ಅಶ್ವಿನ್ ಎಸ್ಐನು ಕೊಲೆ ಮಾಡ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಅಖಿಲ್ ಬರ್ತಾನೆ. ಅಶ್ವಿನ್ ಬಾಂಬ್ನ 6 ನಿಮಿಷಕ್ಕೆ ಟೈಮರ್ ಸೆಟ್ ಮಾಡಿ ಅಖಿಲ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅಖಿಲ್ ಅಶ್ವಿನ್ ಕಡೆಯವ್ರಿಗೆಲ್ಲ ಚೆನ್ನಾಗಿ ಹೊಡಿತಾನೆ. ಅದ್ರಲ್ಲಿ ಅಖಿಲ್ ತಂದೆಗೂ ಸ್ವಲ್ಪ ಏಟಾಗುತ್ತೆ. ಅಖಿಲ್ ಅಶ್ವಿನ್ಗೆ ಅವ್ನ್ ಮಾಡ್ತಾ ಇರೋದು ತಪ್ಪು ಅಂತ ಹೇಳೋಕೆ ಟ್ರೈ ಮಾಡ್ತಾನೆ. ಆದ್ರೆ ಅಶ್ವಿನ್ ಅಖಿಲ್ ಮಾತನ್ನ ಕೇಳಲ್ಲ. ಅಖಿಲ್ಗೆ ಕೋಪ ಬಂದು ಅಶ್ವಿನ್ಗೆ ಚೆನ್ನಾಗಿ ಹೊಡಿತಾನೆ. ಅಖಿಲ್ಗೆ ಗನ್ ಸಿಗುತ್ತೆ. ಅಶ್ವಿನ್ ಬಾಂಬ್ ಬ್ಲಾಸ್ಟ್ ಮಾಡೋಕೆ ಹೋಗ್ತಾನೆ. ಅಖಿಲ್ಗೆ ಬೇರೆ ದಾರಿ ಇಲ್ಲದೆ ಅಶ್ವಿನ್ ನ ಶೂಟ್ ಮಾಡಿ ಸಾಯಿಸ್ತಾನೆ. ಅಲ್ಲಿಗೆ ಅಶ್ವಿನ್ ಹೆಂಡತಿ ಬರ್ತಾಳೆ. ಅವಳು ಸುಮ್ನೆ ಹೋಗದೆ ಅವಳು ಕೂಡ ಬಾಂಬ್ ಬ್ಲಾಸ್ಟ್ ಮಾಡೋಕೆ ಹೋಗ್ತಾಳೆ. ಅಖಿಲ್ ಅವಳ ಕಾಲಿಗೆ ಶೂಟ್ ಮಾಡ್ತಾನೆ. ಆದ್ರೂ ಅವಳು ಕಲ್ಲಿನ ಮೇಲೆ ಬಿದ್ದು ಸತ್ತೋಗ್ತಾಳೆ. ಅಶ್ವಿನ್ ಮಗ ಅದ್ನೆಲ್ಲ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಬೆಳಿಗ್ಗೆ ಆಗುತ್ತೆ. ಪೊಲೀಸರನ್ನೆಲ್ಲ ಟನಲ್ ಇಂದ ಈಚೆ ತೆಗಿತಾರೆ. ಎಲ್ಲರ ಕಣ್ಣಲ್ಲೂ ಅಖಿಲ್ ಹೀರೋ ಆಗಿರ್ತಾನೆ. ಅಲ್ಲೆಲ್ಲ ಹುಡುಕಿದ್ರು ಅಶ್ವಿನ್ ನ ಮಗ ಕಾಣಿಸಲ್ಲ. ಕೊನೆ ಸೀನಲ್ಲಿ ಅಶ್ವಿನ್ ಮಗ ಅವನ ಕೈಯಲ್ಲಿ ಡೆಟೋನೇಟರ್ ನ ಪ್ರೆಸ್ ಮಾಡೋ ಹಾಗೆ ತೋರಿಸ್ತಾರೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.